ಕಾಂಕ್ರೀಟ್ ಚೇಂಬರ್ಗೆ ಬಿದ್ದು ಬಾಲಕ ಮೃತ. ಕನಕಪುರ ರಸ್ತೆಯ ಬಳಿಯ ಕಾಮಗಾರಿ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಕಾಂಕ್ರೀಟ್ ಚೇಂಬರ್ಗೆ ಬಿದ್ದು 14 ವರ್ಷದ ಬಾಲಕ ಮೃತಪಟ್ಟಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನ ಕನಕಪುರ ರಸ್ತೆಯ ಬಳಿ ಕಾಮಗಾರಿ ವೇಳೆ ಈ ಘಟನೆ ಆಗಿದೆ. ಚೇಂಬರ್ನ ಮುಚ್ಚದೆ ಹಾಗೆ ಬಿಟ್ಟಿದ್ರು. BWSS ಜಲಮಂಡಳಿ ಅವರು 9ನೇ ತರಗತಿಯ ವಿದ್ಯಾರ್ಥಿ ಪ್ರೀತಮ್ ಚೇಂಬರ್ಗೆ ಬಿದ್ದು ಮೃತಪಟ್ಟಿದ್ದಾರೆ. ಜನವರಿ 28ರಂದು ಸ್ನೇಹಿತರ ಜೊತೆ ಆಟವಾಡಕ್ಕೆ ಅಂತ ಬಾಲಕ ಪ್ರೀತಮ್ ತೆರಳಿದ್ರು. ನೋಡಿ, ಭಾವಚಿತ್ರದಲ್ಲಿ ತೋರಿಸ್ತಾ ಇದೀವಲ್ಲ, ಈತನೇ ಪ್ರೀತಮ್ ಬಾಲಕ. 9ನೇ ತರಗತಿಯಲ್ಲಿ ಓದ್ತಾ ಇದ್ದ 14 ವರ್ಷದ ಬಾಲಕ ಸ್ನೇಹಿತರ ಜೊತೆ ಆಟವಾಡಕ್ಕೆ ಅಂತ ಹೋಗಿದ್ದ. ಪೋಷಕರಿಂದ ಅಂದೇ ಮಿಸ್ಸಿಂಗ್ ದೂರು ಕೂಡ ಠಾಣೆಗೆ ದಾಖಲಾಗಿತ್ತು. ಕನಕಪುರ ರಸ್ತೆ ಬಳಿ ಆದಂಥ ಘಟನೆ ಇದು. ಜಲಮಂಡಳಿ ಅವರು ತೆಗೆದಿದ್ದಂಥ ಪಿಟ್ಗೆ ಆತ ಬಿದ್ದಿದ್ದಾನೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಘಟನೆ ನಡೆದಂಥ ಸ್ಥಳದಿಂದಲೇ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದನ, BWSSB ಅವರ ನಿರ್ಲಕ್ಷ್ಯ, ಆಟವಾಡ್ತಿದ್ದಂಥ ಬಾಲಕ ಈಗ ಆ ಒಂದು ಕಾಮಗಾರಿ ನಡೀತಿದ್ದಂಥ ಸ್ಥಳದಲ್ಲೇ ಆ ಗುಂಡಿಗೆ ಬಿದ್ದು ಕೊನೆಯುಸಿರೆಳೆದಿರುವಂಥದ್ದು. ಘಟನೆ ಆಗಿದ್ದು ಯಾವಾಗ, ಹೇಗೆ, ಸಂಪೂರ್ಣ ವಿವರಣೆಯನ್ನು ನೀಡೋದಾದ್ರೆ? ಮಧುಸೂದನ್, ನಿಜಕ್ಕೂ ಯಾರೋ ಮಾಡಿದ ನಿರ್ಲಕ್ಷ್ಯಕ್ಕೆ ಒಬ್ಬ ಬಾಲಕ ಬಲಿಯಾಗಿರುವಂತ ಒಂದು ದುರಂತ ನಡೆದಿರುವಂತದ್ದು. ಬೆಂಗಳೂರಿನ ಒಂದು ಕಗ್ಲಿಪುರದ ಬಳಿ ಇರುವಂತ ಒಂದು ಪೈಪ್ಲೈನ್ ರಸ್ತೆಯಲ್ಲಿ ಈ ದುರಂತ ನಡೆದಿದೆ. ಸದ್ಯ ನಾನೀಗ ಅದೇ ಜಾಗದಲ್ಲಿದ್ದೀನಿ. ಕಳೆದ ಕೆಲವು ವಾರಗಳ ಹಿಂದೆ BWSSB ಅವರು ಒಂದು ಚೇಂಬರ್ ಅನ್ನ ತೆಗೆದಿರ್ತಾರೆ ಪೈಪ್ಲೈನ್ ಅನ್ನ ಅಳವಡಿಸೋದಕ್ಕೆ. ಆ ಒಂದು ಜಾಗದಲ್ಲಿ ಬಿದ್ದು ಈಗ ಬಾಲಕ ಬಲಿಯಾಗಿರುವಂತದ್ದು. ಆ ಜಾಗವನ್ನ ತೋರಿಸೋದಕ್ಕಿಂತ ಮುಂಚೆ ಆ ಒಂದು ಕಾಮಗಾರಿ ನಡೀತಾ ಇದ್ದಂತ ಜಾಗದ ದೃಶ್ಯ ತೋರಿಸ್ತಾ ಹೋಗ್ತೀವಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಅಂದ್ರೆ ನಿರ್ಜನ ಪ್ರದೇಶ ಇದೊಂದು, ಯಾರು ಕೂಡ ಓಡಾಡಲ್ಲ ಇಲ್ಲಿ. ಇದೊಂದು ನಿರ್ಜನ ಪ್ರದೇಶ ಆಗಿದ್ದು ಮನೆಗಳು ಕೂಡ ಅಲ್ಲೊಂದು ಇಲ್ಲೊಂದು, ಅಂದ್ರೆ ಬೆರಳೆಣಿಕೆಯಷ್ಟು ಮನೆಗಳು ಮಾತ್ರ ಇರುವಂತದ್ದು. ಈ ಒಂದು ಜಾಗದಲ್ಲಿ BWSSB ಅವರು ಕಳೆದ ಕೆಲವು ವಾರಗಳ ಹಿಂದೆ ಒಂದು ಚೇಂಬರ್ ಅನ್ನ, ಅಂದ್ರೆ ಪೈಪ್ಲೈನ್ ಅನ್ನ ಅಳವಡಿಸೋದಕ್ಕೆ ಒಂದು ಚೇಂಬರ್ ಪಿಟ್ ಅನ್ನ ತೆಗಿತಾರೆ. ಅದೇ ಚೇಂಬರ್ ಪಿಟ್ ನಲ್ಲಿ ಈಗ ಬಾಲಕ ಬಿದ್ದು ಮೃತವಾಗಿರುವಂತದ್ದು. ಅಂದ್ರೆ ಈ ಬಾಲಕ ಏನಿದ್ದ 9ನೇ ತರಗತಿ ಓದ್ತಾ ಇದ್ದಂತ 14 ವರ್ಷದ ಬಾಲಕ ಸದ್ಯ ಈ ಒಂದು ಪೈಪ್ಲೈನ್ ನಲ್ಲಿ, ಅಂದ್ರೆ ಪಿಟ್ ಒಳಗಡೆ ಬಿದ್ದು ಮೃತಪಟ್ಟಿರುವಂತದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಸದ್ಯ ಈಗ ಅದೇ ಪಿಟ್ ಇದು. ಅಂದ್ರೆ ಯಾವ ರೀತಿಯಾದಂತ ಕಾಮಗಾರಿ ಮಾಡಿದ್ದಾರೆ ಅನ್ನೋದಕ್ಕೆ ನೈಜ ನಿದರ್ಶನ ಇದು. ಈಗಲೂ ಕೂಡ ಕ್ಲೋಸ್ ಮಾಡುವಂತ ಪ್ರಯತ್ನ ಆಗಿಲ್ಲ. ಬಾಲಕ ಬಿದ್ದು ಮೃತಪಟ್ಟಿದ್ರು ಕೂಡ ಕ್ಲೋಸ್ ಮಾಡುವಂತ ಪ್ರಯತ್ನ ಆಗಿಲ್ಲ. ಜನವರಿ 28ನೇ ತಾರೀಕು ಆತ ಆಟ ಆಡೋದಕ್ಕೆ, ಅಂದ್ರೆ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಮೀನ್ ಹಿಡಿಯೋದಕ್ಕೆ ಅಂತ ಆತ 1 ಕಿಲೋಮೀಟರ್ ನಿಂದ ಇಲ್ಲಿಗೆ ಬರ್ತಾನೆ. ಇಲ್ಲಿಗೆ ಬಂದು ಆಕಸ್ಮಿಕವಾಗಿ ಬಿದ್ನೋ, ಹೇಗ್ ಬಿದ್ನೋ ಅನ್ನೋದ್ರ ಬಗ್ಗೆ ಇನ್ನೂ ತನಿಖೆ ಆಗ್ಬೇಕು. ಆದ್ರೆ ಇದೇ ಚೇಂಬರ್ ನಲ್ಲಿ ಬಿದ್ದು ಬಾಲಕ ಮೃತ ಆಗಿರ್ತಾನೆ. ಆವತ್ತು ಕುಟುಂಬಸ್ಥರು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡ್ತಾರೆ. ಹುಡುಕಾಟವನ್ನ ಆರಂಭ ಮಾಡಿದಾಗ ಇಲ್ಲಿ ವಾಸನೆ ಬರೋದಕ್ಕೆ ಶುರುವಾಗತ್ತೆ. ಈ ವಾಸನೆಯ ಬೆನ್ನು ಬಿದ್ದು ಇಲ್ಲಿಗೆ ಬಂದಾಗ ಒಂದು ಮೃತದೇಹ ಕಾಣುತ್ತೆ. ಆ ಮೃತದೇಹ ಮೊದಲಿಗೆ ಪ್ರೀತಮ್ದು ಅಂತ ಗೊತ್ತಾಗೋದಿಲ್ಲ. ಮೃತದೇಹವನ್ನ ಮೇಲಕ್ಕೆತ್ತು ನೋಡಿದಾಗ ಇದೇ ಪ್ರೀತಮ್, ಮಿಸ್ ಆಗಿದ್ದಂತ 3 ದಿನಗಳ ಹಿಂದೆ ಮಿಸ್ ಆಗಿದ್ದಂತ ಪ್ರೀತಮ್ ಇದೇ ಚೇಂಬರ್ ನಲ್ಲಿ ಬಿದ್ದು ಮೃತಪಟ್ಟಿರೋದು ಸದ್ಯ ಗೊತ್ತಾಗಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಶ್ನೆಗಳ ಸುರಿಮಳೆನೇ ಇದೆ. ಈ ಒಂದು ಬಾಲಕ 1 ಕಿಲೋಮೀಟರ್ ನಿಂದ ಇಲ್ಲಿ ಮೀನ್ ಹಿಡಿಯೋದಕ್ಕೆ ಯಾಕೆ ಬಂದ ಈ ನಿರ್ಜನ ಪ್ರದೇಶಕ್ಕೆ? ಹಾಗೆ BWSSB ಅವರ ನಿರ್ಲಕ್ಷ್ಯ ಮತ್ತೊಂದ್ ಕಡೆ. ಚೇಂಬರ್ ಅನ್ನ ಮುಚ್ಚುವಂತ ಪ್ರಯತ್ನ ಮಾಡಿಲ್ಲ. ಒಂದು, ಇಲ್ಲಿ ಬ್ಯಾರಿಕೇಡ್ ಹಾಕಬೇಕಾಗಿತ್ತು, ಅದು ಕೂಡ ಆ ಕೆಲಸ ಕೂಡ ಆಗಿಲ್ಲ. ಈ ಎರಡೂ ಕೆಲಸ ಆಗಿಲ್ಲ ಅಂದ್ಮೇಲೆ ಇಲ್ಲಿ ಸ್ಥಳೀಯರಿಗೆ ಒಂದು ಮಾಹಿತಿಯನ್ನ ಕೊಡಬೇಕಾಗಿತ್ತು. ಈ ರೀತಿ ಕಾಮಗಾರಿಯನ್ನ ಮಾಡಿದ್ದೀವಿ, ಚೇಂಬರ್ ಪಿಟ್ ಅನ್ನ ಮುಚ್ಚಿಲ್ಲ ಅಂತ, ಅದು ಕೂಡ ಮಾಡಿಲ್ಲ. ಇದು BW ಅವರ ನಿರ್ಲಕ್ಷ್ಯಕ್ಕೆ ಬಾಲಕ ಬಲಿಯಾಗಿದ್ದಾನೆ ಅನ್ನುವಂತ ಆರೋಪವನ್ನ ಇಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಇದ್ದೊಬ್ಬ ಮಗನನ್ನ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಅಂದ್ರೆ ಅವರಿಗೆ ದಿಕ್ಕೆ ತೋಚದ ಸ್ಥಿತಿಯಲ್ಲಿದ್ದಾರೆ. ಅವರ ಕಣ್ಣೀರನ್ನ ಒರೆಸೋದು ಯಾರು? ಈಗ ಅಲರ್ಟ್ ಆಗೋದಲ್ಲ, ಈ ಅಲರ್ಟ್ನೆಸ್ ಮುಂಚೆನೆ ಇರಬೇಕಾಗಿತ್ತು. ಈ ಎಲ್ಲ ಪ್ರಶ್ನೆಗಳನ್ನ ಇಲ್ಲಿನ ಸ್ಥಳೀಯರು ಕೇಳ್ತಾ ಇರುವಂತದ್ದು. ಸದ್ಯ ಪೊಲೀಸರು ಕೂಡ ತನಿಖೆಯನ್ನ ಆರಂಭಿಸಿದ್ದಾರೆ. ಸದ್ಯ ಮೃತದೇಹವನ್ನ ಈಗ ಮರಣೋತ್ತರ ಪರೀಕ್ಷೆಗೆ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಉತ್ತರ ಬೇಕು ಅನ್ನುವಂತ ಆಗ್ರಹವನ್ನ ಇಲ್ಲಿನ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಮಧುಸೂದನ್.